ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಯ ಬೆನ್ನಲ್ಲೇ ಎಚ್ಚೆತ್ತಿದ್ದಾರೆ ಬಿಎಸ್ವೈ. ಅತೃಪ್ತ ಬಿಜೆಪಿ ಸದಸ್ಯರು ತಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಿಎಂ ಹೇಳಿಕೆಯ ಬೆನ್ನಲ್ಲೇ ಈಗ ಶಾಸಕರ ಜೊತೆ ಬಿಎಸ್ ಯಡಿಯೂರಪ್ಪನವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಏನು ಆಗಬಾರದು, ಬಿಜೆಪಿ ಶಾಸಕರನ್ನ ಸೇಫ್ ಮಾಡ್ಕೊಬೇಕು, ಯಾರಿಗೆ ಅಸಮಾಧಾನ ಇದೆ ಅವರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರಂತೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಸಭೆ ನಡೀತಾ ಇದೆ, ಮತ್ತೆ ಆರಂಭವಾಗಿದೆ. 2 ಗಂಟೆ ತಡವಾಗಿ ಆರಂಭವಾಗಿದೆ ಬಿಜೆಪಿಯ ಸಭೆ. ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಒಂದು ಸಭೆ. ಎಲ್ಲ ಬಿಜೆಪಿಯ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಸಂಸದರು ಕೂಡ ಈ ಒಂದು ಸಭೆಯಲ್ಲಿ ಇದ್ದಾರೆ. ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ಸಭೆ ನಡೀತಾ ಇದೆ. 2 ಗಂಟೆಗಳ ತಡವಾಗಿ ಈ ಒಂದು ಸಭೆ ಆರಂಭವಾಗಿದೆ. ಯಾಕೆಂದ್ರೆ 1 ಗಂಟೆಗೆ ಆರಂಭವಾಗಬೇಕಾಗಿತ್ತು, ಈಗ 3 ಗಂಟೆಗೆ ಆರಂಭವಾಗಿದೆ. ಇನ್ನು ಶಾಸಕರ ಜೊತೆ, ಸಂಸದರ ಜೊತೆ, ವಿಧಾನ ಪರಿಷತ್ ಸದಸ್ಯರ ಜೊತೆ ಯಡಿಯೂರಪ್ಪನವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರಂತೆ. ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಸ್ ಗಳು ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ಬಿಜೆಪಿ ಶಾಸಕರು, ಸಂಸದರು ದೆಹಲಿಯಲ್ಲಿ ಬೀಡು ಬಿಟ್ಟು ಈಗ ಆಲ್ರೆಡಿ 3 ದಿನ ಆಗ್ತಾ ಬರ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಅಂದ್ರೆ ಅಲ್ಲಿ ಏನೋ ಒಂದು ಆಗ್ತಾ ಇದೆ, ಆಪರೇಷನ್ ಕಮಲ ಏನಾದ್ರೂ ಆಗ್ತಾ ಇದೆಯೋ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಸಭೆಗೂ ಮುನ್ನ ಯಡಿಯೂರಪ್ಪ ನ್ಯೂಸ್ 18 ಜೊತೆ ಮಾತನಾಡಿದ್ರು. ನಾವು ಆಪರೇಷನ್ ಕಮಲ ಮಾಡಲ್ಲ, ದೋಸ್ತಿ ಸರ್ಕಾರ ಕೆಡುವುದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಶಾಸಕರನ್ನ ಸೆಳೆಯಲು ಯತ್ನಿಸಲಾಗ್ತಾ ಇದೆ. ಸ್ವತಃ ಸಿಎಂ HDK ಆಪರೇಷನ್ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ನಮ್ಮ ಶಾಸಕರನ್ನ ಒಟ್ಟಾಗಿಟ್ಟುಕೊಳ್ಳುತ್ತಿದ್ದೇವೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಧರಣೇಶ್ ಬಿಎಸ್ವೈ ಜೊತೆ ಚಿಚ್ಚಾಟನ ನಡೆಸಿದ್ದಾರೆ, ನೋಡ್ಕೊಂಬೋಣ. ವಿರೋಧ ಪಕ್ಷ ರಾಜ್ಯ ಬಿಜೆಪಿ ಅಧ್ಯಕ್ಷರು ಸರ್, ಮತ್ತೊಂದ್ಸಲ ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕ್ತಿದೆ ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಇವರೇ. ನಾನು ಹೇಳುವಂಥದ್ದು ಆಪರೇಷನ್ ಕಮಲದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು 104 ಜನ ವಿರೋಧ ಪಕ್ಷದಲ್ಲಿದ್ದೇವೆ. ನಮ್ಮ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ, ಆಸೆ ಆಮಿಷ ಒಡ್ಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ JDSನವರು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಇಲ್ಲೇ ಇದ್ದೇವೆ ಅಷ್ಟೇ. ಸರ್, ಈಗ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿರೋದು ಕಾಂಗ್ರೆಸ್ JDS. ಯಾಕಂದ್ರೆ ಅಲ್ಲಿ ಕೆಲವೊಂದಷ್ಟು ಅತೃಪ್ತ ಶಾಸಕರು, ನಿಗಮ ಮಂಡಳಿ ಸಿಕ್ಕಿಲ್ಲ ಅಂತ, ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ. ಸೊ ನೀವು ಇಲ್ಲ, ನಮ್ಮಲ್ಲೂ ಕೆಲವ್ರನ್ನ ಹಣದ ಆಮಿಷ ಒಡ್ಡಿ ಮಂತ್ರಿ ಕೊಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ 104 ಜನ ಒಂದು ಕಡೆ ಇರಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಈಗ ನಿಮ್ಮ ಸಂಪರ್ಕದಲ್ಲಿ ಯಾವ್ದಾದ್ರು ಕಾಂಗ್ರೆಸ್ ಅಥವಾ JDS ಯಾವುದೇ ಸಂಪರ್ಕದಲ್ಲಿಲ್ಲ, ಯಾರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮಗೆ ಅವರು ಕಾಂಗ್ರೆಸ್ JDSನವ್ರಿಗೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಸರ್, ಕೆಲವರು ಅತೃಪ್ತ ಶಾಸಕರು ಮುಂಬೈಲಿ ಇದ್ದಾರೆ ಅನ್ನುವಂತ ಮಾಹಿತಿಗಳಿವೆ. ಅಂದ್ರೆ ಅವರು ಸರ್ಕಾರ ಕೇಳೋದ್ರೆ ನಿಮ್ಮ ಪಾತ್ರ ಏನು ಮುಂದೆ? ಇದರಲ್ಲಿ ಏನು ಸತ್ಯಾಂಶ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅಕಸ್ಮಾತ್ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ JDSನವರು ಉತ್ತರ ಕೊಡಬೇಕು, ಅವ್ರ ಶಾಸಕರಲ್ಲಿ ಇದ್ರೆ. ಈಗಷ್ಟೇ ಯಾಕೆಂದ್ರೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ 3-4 ಜನ ಕಾಂಗ್ರೆಸ್ ಶಾಸಕರು ಮುಂಬೈನಲ್ಲಿದ್ದಾರೆ, ಅಂತ ಹೋಟ್ಲಲ್ಲಿದ್ದಾರೆ, ಇಂಥ ಹೋಟ್ಲಲ್ಲಿದ್ದಾರೆ ಅಂತ. ಅದಕ್ಕೆ ಉತ್ತರ ಕಾಂಗ್ರೆಸ್ನವ್ರು ಕೊಡಬೇಕು ಹೊರತು ನಾನಲ್ಲ ಉತ್ತರ ಕೊಡಬೇಕಾಗಿರೋ. ಸರ್, ನಿಮ್ಮ ಪಕ್ಷದ ನಾಯಕರಾದಂಥ KS ಈಶ್ವರಪ್ಪ ಕೂಡ ಹೇಳಿದ್ದಾರೆ, ನ್ಯೂಸ್ 18 ಜೊತೆ ಹೇಳಿದ್ದಾರೆ, ಏನಂತಂದ್ರೆ ಕೆಲವು ಅತೃಪ್ತ ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ ಈಶ್ವರಪ್ಪ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾತಾಡ್ತೀನಿ. ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಸರ್, ಇವಿಷ್ಟು ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಅವರ ಮಾತುಗಳು ಆಪರೇಷನ್ ಕಮಲದ ಬಗ್ಗೆ. ಕ್ಯಾಮರಾ ಪರ್ಸನ್ ಅಂಕಿ ಜೊತೆ ಧರಣೇಶ್ ಪುಗ್ನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಉಡುಪಿಯ 7 ಮೀನುಗಾರರು ನಾಪತ್ತೆಯಾಗಿ ಇವತ್ತಿಗೆ 1 ತಿಂಗಳಾಯಿತು. ಆದ್ರೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಸರ್ಕಾರ ನಿರಂತರ ಪ್ರಯತ್ನವನ್ನ ಮಾಡಿದ್ರು, ಸ್ವಲ್ಪನೂ ಸುಳಿವು ಸಿಕ್ಕಿಲ್ಲ. ಕುಟುಂಬಸ್ಥರು ಮಾತ್ರ ಎಂದಲ್ಲ ನಾಳೆ ಬರ್ತಾರೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಮೀನುಗಾರರ ಹುಡುಕಾಟಕ್ಕೆ 10 ಮೀನುಗಾರರು 2 ತಂಡಗಳಾಗಿ ಸಿಂಧದುರ್ಗ, ಮಾಲ್ವಾನ್ ಭಾಗಕ್ಕೆ ತೆರಳಿದ್ದಾರೆ. ಆದ್ರೆ ಕುಟುಂಬಸ್ಥರು, ಉಳಿದ ಮೀನುಗಾರರು ಪೂಜೆಯನ್ನ ಮಾಡ್ತಿದ್ದಾರೆ, ಪುನಸ್ಕಾರ ಮಾಡ್ತಾ ತಮ್ಮವರ ಬರುವಿಕೆಯ ನಿರೀಕ್ಷೆಯಲ್ಲಿದ್ದಾರೆ. ಸೈಂಟ್ ಮೇರಿಸ್ ದ್ವೀಪ ಸಮೀಪದ ಮಲ್ತಿ ದ್ವೀಪದ ಶಕ್ತಿ ದೇವತೆಗೆ ಮೀನುಗಾರರು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು.